ಓಂ ನಾರಾಯಣ. ಕೋಲಾರ ಜಿಲ್ಲೆ ಹೋಳೂರು ಹೋಬಳಿಯ ನಾಯಕರಹಳ್ಳಿ ಶ್ರೀ ವೇಣುಗೋಪಾಲ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಅನ್ನ ದಾಸೋಹ ಭವನದ ಲೋಕಾರ್ಪಣೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೈವಾರ ಕ್ಷೇತ್ರದ ಧರ್ಮಾಧಿಕಾರಿಗಳಾದ ಡಾಕ್ಟರ್ ಎಂ.ಆರ್. ಜಯರಾಮ್ ರವರು ಅನ್ನದಾನ ಭವನವನ್ನು ಉದ್ಘಾಟಿಸಿದರು. ಧರ್ಮಾಧಿಕಾರಿಗಳನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಆಶೀರ್ವಚನವನ್ನು ನೀಡಿದರು. ನಾದ ಸುಧಾರಸ ಸಂಕೀರ್ತನ ಯೋಜನೆಯ ಸಂಚಾಲಕರಾದ ವಿದ್ವಾನ್ ವಾನರಾಶಿ ಬಾಲಕೃಷ್ಣ ಭಾಗವತರ್ ಹಾಗೂ ಹಲವಾರು ಗಣ್ಯರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಧ್ಯಾನಾಸಕ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. శ్రీకృష్ణాయను నామమంత్ర రుచి సిద్ధించుట నాకరుణకికో శ్రీ గురు పాదాగ్రంబులు మదిలో స్థిరముగా నిలిచేరవునకికో శ్రీ గురు పాదాగ్రంబులు మదిలో స్థిరముగా నిలిచేదవునకికో శ్రీకృష్ణాయను నామమంత్ర రుచి సిద్ధించుట నాకరుణకికో మరువక మాధవు మహిమలు పొగడే మర్మము తెలిసేదవునకికో మరువక మాధవు మహిమలు పొగడే మర్మము తెలిసేదవునకికో హరి హరి హరియని హరినామామృత పానము చేసేదవునకికో హరి హరి హరియని హరినామామృత పానము చేసేదవునకికో శ్రీకృష్ణాయను నామమంత్ర రుచి సిద్ధించుట నాకరుణకికో శ్రీ గురు పాదాగ్రంబులు మదిలో స్థిరముగా నిలిచేదవునకికో శ్రీకృష్ణాయను నామమంత్ర రుచి సిద్ధించుట నాకరుణకికో కమలాక్షుని నా కన్నులు చల్లగా గణి సేవించేదవునకికో కమలాక్షుని నా కన్నులు చల్లగా గణి సేవించేదవునకికో లక్షణముగా శ్రీ లక్ష్మీరమణుని దాసుడనయ్యేదవునకికో శ్రీకృష్ణాయను నామమంత్ర రుచి సిద్ధించుట నాథుని శారదా సత్కోవలన్ సహజ యోగి మునులన్ సురులన్ దేవ బ్రాహ్మణ ధన్యుని సకలంతరయామి హరినిచాల ಭಜಂತು. ಸದ್ಗುರು ಯೋಗಿನಾರಾಯಣ ಯತೀಂದ್ರ ಪಾದದಲ್ಲಿ ಮಾನಸಿಕ ಪೂಜೆಯನ್ನು ಮಾಡುತ್ತಾ ಎಲ್ಲ ಭಕ್ತಾದಿಗಳೇ, ಇವತ್ತು ಲೋಕ ಅರ್ಪಣೆ ಸಮಾರಂಭ. ಇದಕ್ಕೆ ದಾನಿಗಳು ಬ್ಯಾಟಪ್ಪನವರು ಮತ್ತು ಅವರ ಸಹೋದರರು ಗೋವಿಂದ ಗೌಡರ ಅವರ ತಾಯಿ ಶ್ರೀಮತಿ ವೆಂಕಟಮ್ಮನವರು ಅವರ ಹೆಸರಿನಲ್ಲಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಬ್ಬ ನಾವು ಹಿಂಗೆ ಮಾಡಬೇಕು, ನಾವಿದು ಅದು ಯಾಕಿದು ನಮಗೆ ಸಿಗ್ತಾ ಇಲ್ಲ, ಯಾಕೆ ಈ ಉಪದೇಶಗಳು ಗುರುಗಳು ಉಪದೇಶವನ್ನು ಮಾಡಿದ್ದಾರೆ, ಈ ಪ್ರಶ್ನೆಗಳು ನಮ್ಮೆಲ್ಲರ ಮುಂದೆ ಇದೆ.
ಇದು ಧ್ಯಾನ ಮಂತ್ರ. ಅದರಿಂದ ನಾನು ಈ ಪ್ರಶ್ನೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಅವರು ತಾತಯ್ಯರು ಭಾರಿ ಸ್ಪಷ್ಟವಾಗಿ ಇದ್ರ ಬಗ್ಗೆ ಹೇಳಿದ್ದಾರೆ. ಅಪ್ಪ, ನೀನು ಯಾವತ್ತು ಎಲ್ಲರೂ ಅಷ್ಟೇ, ಎಲ್ಲ ಮಾನವ ಜನ ಅವನ ಬಗ್ಗೆ ಚಿಂತನೆ ಮಾಡ್ತಾರೋ, ಅಪ್ಪ ಆಯಿತು, ಎಷ್ಟು ದಿನ ನಾನು ಇರಬೇಕು, ಎಷ್ಟು ಜನ್ಮವನ್ನು ನಾನು ಬಂದಿದ್ದೇನೆ, ಇನ್ನು ಎಷ್ಟು ಸಾವಿರ ಜನ್ಮ ಬಂದಿದ್ದೇನೆ, ಇನ್ನು ಎಷ್ಟು ಸಾವಿರ ಜನ್ಮ ಇನ್ನು ಮುಂದೆ ಹೋಗಬೇಕು ನನಗೆ ಗೊತ್ತಿಲ್ಲ, ಈ ಜನ್ಮ ಏನಾಗ್ತದೋ ನನಗೆ ಗೊತ್ತಿಲ್ಲ, ಮತ್ತು ಇನ್ನೇನು ಗೊತ್ತಿದೆ? ಇದೇ ಒಂದು ದೊಡ್ಡ ಪ್ರಶ್ನೆ ನನಗೆ, ಭಾರಿ ದೊಡ್ಡ ಪ್ರಶ್ನೆ. ಇದಕ್ಕೆ ಏನಪ್ಪ ಪ್ರಾರಂಭ ಯಾವಾಗ ನಿನ್ನ ಮನಸ್ಸನ್ನ ಸ್ಥಿರವಾಗಿ ಮಾಡ್ಕೊತೀಯೋ, ಅಪ್ಪ ನಾನು ಈ ಜನ್ಮನೋ ಬರೋ ಜನ್ಮನೋ ಎಷ್ಟೋ ಒಂದು 5, 6, 8 ಜನ್ಮ ಗೊತ್ತಿಲ್ಲ, ಆದರೆ ಈ ಒಂದು ಹುಟ್ಟು ಸಾಲನ್ನ ದಾಟಬೇಕು, ದಾಟಿ ಒಂದು ಮೋಕ್ಷವನ್ನು ಪಡಿಬೇಕು ಹೇಳ್ತಾ ಇದ್ದಾರೆ ಗುರುಗಳು, ಋಷಿಮುನಿಗಳು. ಮೋಕ್ಷ ಇದೆ, ಹುಟ್ಟು ಸಾವಿರ ಗೆಲ್ಲುವಂಥ ಮಾನವ ಜನ್ಮ ಇದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮುಗಿದಿದ್ದೇನೆ. ಅದರಿಂದಾಗಿ ಅದನ್ನು ಹುಟ್ಟು ಸಾವಿರ ದಾಟಬೇಕು. ಹುಟ್ಟು ಸಾವಿರ ದಾಟಬೇಕಾಗಿದ್ರೆ ಭಾರಿ ಮುಖ್ಯವಾಗಿ ನಮ್ಮಲ್ಲಿ ಅನಾರೋಗ್ಯ ಇದೆ. ಎಂಥ ಅನಾರೋಗ್ಯ? ಆರೋಗ್ಯನೂ ಇದೆ, ಅನಾರೋಗ್ಯನೂ ಇದೆ. ಕೆಟ್ಟಿದೆಯಪ್ಪ. ಅನಾರೋಗ್ಯ ಕೆಟ್ಟಿದೆ ಅಂತಂದ್ರೆ ಯಾವುದು ಅನಾರೋಗ್ಯ? ಈ ದೇಹನ ಮನಸ್ಸು ಅರ್ಥ ಮಾಡಿ. ದೇಹ ಅನಾರೋಗ್ಯ ಆಯ್ತಪ್ಪ, ಮನಸ್ಸೇನಾಗಿದೆ? ನಿನ್ನ ಆತ್ಮ ಏನಾಗಿದೆ? ಅದೇ ಮುಟ್ಟಿಲ್ಲ, ದೇಹ ಮುಟ್ಟಿದೆ. ಆರೋಗ್ಯನೂ ಕೂಡ ದೇಹಕ್ಕೆ ಬರ್ತದೆ. ದೇಹಕ್ಕೆ ಬಂದಾಗ ಏನಾಗ್ತದೆ? ಅದು ಏನಪ್ಪ, ನೀವು ಒಳ್ಳೆ ಪುಣ್ಯ ಕೆಲಸ ಮಾಡಿದ್ದೀಯಾ, ಅದು ಆರೋಗ್ಯ ಚೆನ್ನಾಗಿದೆ ಅಂತ ಹೇಳ್ಬೋದು. ಅವನು ಇರೋ ದಿನ ಇರ್ತಾನೆ, ಒಳ್ಳೆ ಕೆಲಸ ಮಾಡಿರ್ತಾನೆ, ಒಳ್ಳೆ ಪರಮಾತ್ಮ ಚಿಂತನೆ ಮಾಡ್ತಾ ಇರ್ತಾನೆ, ನಾಮಸ್ಮರಣೆ ಹೇಳ್ತಾ ಇರ್ತಾನೆ, ಸಮಾಜದಲ್ಲಿ ಎಲ್ಲರನ್ನೂ ಒಂದೇ ರೀತಿಯಾಗಿ ಭಾವನೆಯಿಂದ, ಸಮಭಾವನೆಯಿಂದ ಮತ್ತು ಸಾಮರಸ್ಯದಿಂದ ಎಲ್ಲರೂ ನೋಡ್ತಾ ಇರ್ತಾನೆ. ಅದರಿಂದಾಗಿ ಅವನು ಏನಾದರೂ ಹೋದರೆ ಅವನು ಸ್ವರ್ಗಕ್ಕೆ ಹೋಗುವುದು. ಅದು ಆರೋಗ್ಯಕರವಾದಂಥ ಸ್ಥಳ. ಅನಾರೋಗ್ಯ ಇದ್ದರೆ ನೀನು ಪಾತಾಳಕ್ಕೆ ಹೋಗೋದು. ಇಷ್ಟೇ. ಇದು ಈ ಹುಟ್ಟು ಸಾವಿರದ ಒಂದು ಕರ್ಮಗಳ ಒಂದು ಏನಿದೆ ನಮ್ಮಲ್ಲಿ, ಇಷ್ಟಲ್ಲೇ ಓಡಾಡ್ತಾ ಇರ್ತದೆ. ಎಷ್ಟೋ ಇದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ. ಎಷ್ಟೋ ಸಾವಿರಾರು ನಿಮ್ಮಂಥವ್ರು ನೀವು ಸ್ವರ್ಗಕ್ಕೆ ಹೋಗಿದ್ದೀರಾ, ಎಷ್ಟೆಷ್ಟೋ ಒಂದೊಂದು ಇದ್ದೀರಾ, ಅಲ್ಲಿಂದ ಜಾರಿದ್ದೀರಾ, ಬಂದಿದ್ದೀರಾ, ಪಾತಾಳಕ್ಕೆ ಹೋಗಿದ್ದೀರಾ. ಏನು ಮಾನವ ಜನ್ಮ ಬಂದಿದೆ, ಇನ್ನು ಪ್ರಾಣಿ ಜನ್ಮ ಬಂದಿದೆ, ಏನು ಪಕ್ಷಿ ಜನ್ಮ ಬಂದಿದೆ, ವೃಕ್ಷಗಳ ಜನ್ಮ ಬಂದಿದೆ, ನದಿಯಲ್ಲಿ ಸಮುದ್ರದಲ್ಲಿ ಮೀನು ಜನ್ಮನೂ ಬಂದಿದೆ. ಎಲ್ಲ ಜನ್ಮ ದಾಟಿ ಹೋಗ್ತಾ ಇದು ಒಂದೇ ಅಲ್ಲ. ನೀನೇನು ಇವಾಗ ನಾನು ಬಂದ್ಬಿಟ್ಟಿದ್ದೇನೆ, ಇದೇ ಶಾಶ್ವತ ಅಂತ ತಿಳ್ಕೋಬೇಡ. ಈ ಜನ್ಮ ಎಷ್ಟೋ ಬಂದಿದೆ, ನಿನಗೆ ಎಷ್ಟೋ ತಂದೆ ತಾಯಿಗಳಾಗ್ಬಿಟ್ಟಿದ್ದಾರೆ. ನೀನು ಎಷ್ಟೋ ಜನ್ಮದಲ್ಲಿ ನೀನು ಹೆಣ್ಣಾಗಿ ಹುಟ್ಟಿದ್ಯಾ, ನೀನು ಅರಿವು ಮಾಡ್ಕೋ. ಇದೇ ಸತ್ಯಾಂಶ ಅಂತ ಋಷಿ ಮುಂದೆ ಹೇಳ್ತಾರೆ. ಯಾಕಂದರೆ ಇದು ಮಾಯೆಯಿಂದ ನಾವು ಏನು ನೋಡಕ್ ಆಗುದಿಲ್ಲಪ್ಪ. ಅದರಿಂದ ಏನು ಮಾಡಬೇಕು? ಋಷಿ ಮುನಿಗಳು ಹೇಳಿದ್ದನ್ನ ಅಪ್ಪ ಸತ್ಯ ಮಾಡಂತ ಇದು ಅಂತ ಹೇಳ್ತಾರೆ.